ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ರಾಮನಗರ ಜಿಲ್ಲೆಯ ಆರೋಹಳ್ಳಿ ತಾಲೂಕಿನ ಆರೋಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ಹಾಗೆ ಅಂಗಡಿ ಮಳಿಗೆಗಳ ಮಾಲೀಕರು ಈಗ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಪ್ರತಿಭಟನೆಯನ್ನು ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೂತನ ತಾಲೂಕಾಗಿ ಆರೋಹಳ್ಳಿ ರಚನೆ ಆಯಿತು. ಆ ಸಂದರ್ಭದಿಂದ ಬಹಳ ಅಭಿವೃದ್ಧಿಯಿಂದ ಕುಂಠಿತ ಆಗಿದೆ ಅಂತೇಳಿ ಹಲವು ಅಭಿವೃದ್ಧಿ ಕಾಮಗಾರಿಗಳು ರಾಜ್ಯ ಸರ್ಕಾರ ಕೈಗೆತ್ತಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಆರೋಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಸರಿಸುಮಾರು 200ಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳಿಗೆ ಯಾವುದೇ ಒಂದು ನೋಟಿಸನ್ನು ಕೂಡ ಕೊಡದೆ ಏಕಾಏಕಿ ರಾತ್ರೋರಾತ್ರಿ ಅಂಗಡಿ ಮಳಿಗೆಗಳನ್ನು ನೆಲಸಮ ಮಾಡಿದ್ದಾರೆ ಅಂತೇಳಿ ಇವತ್ತು ಅಂಗಡಿ ಮಳಿಗೆಗಳ ಮಾಲೀಕರ ಸಂಘ ಆರೋಹಳ್ಳಿ ಪಟ್ಟಣದಲ್ಲಿ ಏನು ಮಲ್ಲಪ್ಪ ಅವರ ನೇತೃತ್ವದಲ್ಲಿ ಅರೆಬೆತ್ತಲೆ ಹೋರಾಟವನ್ನು ಮಾಡುವ ಮೂಲಕ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಕ್ಷೇತ್ರದ ಶಾಸಕರು ಆದಂಥವರು ರೋಡ್ ಅಗಲೀಕರಣ ಮಾಡ್ತೀವಿ, ರಿಸರ್ವೇಷನ್ ಏನಕ್ಕೆ ಎಲ್ಲ ಹೊಡೆದಾಕ್ತೀವಿ ಅಂತೇಳಿ ಅವರು ಮಾತು ಕೊಟ್ಟರು. ಎಲ್ಲಿ ಅಂಗಡಿ ಹೊಡೆದಾಕ್ಲಿಲ್ಲ, ನಮಗೆ ಎಲ್ಲಿ ರಿಸರ್ವೇಷನ್ ಮಾಡಿಕೊಡ್ತೀವಿ ಅಂತ ಅವ್ರದ್ದು MLA ಮೇಲೆ ಫೋರ್ಸ್ ಜಾಸ್ತಿ ಆದಾಗ MLA ಅವರು ಏಕಾಏಕಿ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಮತ್ತು ತಹಸೀಲ್ದಾರ್ಗೆ ಹೇಳಿ ಸೋಮವಾರ ರಾತ್ರಿ ಅಂಗಡಿ 250 ಚಿಲ್ಲರೆ ಅಂಗಡಿಯವರಿಗೆ ಯಾರಿಗೂ ಒಂದು ನೋಟಿಸ್ ಕೊಡದೆ ಕಾನೂನಲ್ಲಿ 3 ನೋಟಿಸನ್ನು ಕೊಟ್ಟು ಆ ನೋಟಿಸ್ಗೆ ಇದಾಗಲಿಲ್ಲ ಅಂತಂದರೆ ಅವ್ರ ಕಾಲಾವಕಾಶ ಕೊಟ್ಟು ಅವ್ರು ತೆರವು ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟು ಮಾಡ್ತಕ್ಕಂಥದ್ದು ಕಾನೂನು. ಅದು 1 ಗಂಟೆನೂ ಟೈಮ್ ಕೊಡದೆ ಸೋಮವಾರ ರಾತ್ರಿ 12 ಗಂಟೆಗೆ ಹೇಳಿ ಆ 12 ಗಂಟೆಗೆ ರಿಸರ್ವ್ ಪೊಲೀಸ್ ಹಾಕೊಂಡು ಯಾವುದೂ ನೋಟಿಸ್ ಕೊಡದೆ ಸಿಬ್ಬಂದಿನ ಹಾಕೊಂಡು ನೀವು 8-10 JCBಗಳು ಬುಲ್ಡೋಸರ್ಗಳನ್ನ ತಗೊಂಡು ಬಂದು ಅಂಗಡಿಗಳಿಗೆ ಮಾಡಿ MLA ಅವರು ಅವ್ರದ ಒಟ್ಟು 231 ಅಂಗಡಿಲಿ ಅವರ ಧರ್ಮದ ಅವ್ರಿಗೆ ಬೇಕಾದಂಥ ಒಂದು 5-6 ಅಂಗಡಿಗೆ 144 ಸೆಕ್ಷನ್ನು ಜಾರಿ ಇರ್ತದೆ, ನಿಮಗೆ ಪ್ರಾಣಹಾನಿ ಆಯ್ತದೆ, ನೀವು ಖಾಲಿ ಮಾಡ್ಕೊಬಿಟ್ಟು ರಾತ್ರಿ ಅಂತ ಖಾಲಿ ಮಾಡಿಸ್ಬಿಟ್ಟು ಉಳಿಕೆಯವ್ರು ಯಾರು ಮನುಷ್ಯರಲ್ವಾ? ಉಳಿಕೆಯವರು ಹಂಗೆ ರೇಷನ್ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ಮೊಬೈಲ್ ಅಂಗಡಿಗಳು, ಎಲ್ಲ ರೀತಿಯ ಅಂಗಡಿಗಳು ಇದ್ದಾಗ ಏಕಾಏಕಿ ಬಂದು JCB ಹಾಕಿ ನೀವು ಇಲ್ಲಿಯ ತಹಸೀಲ್ದಾರು ರೌಡಿ ರೀತಿಯಲ್ಲಿ ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡಿ ಟೈಮ್ 1 ನಿಮಿಷ ಕೊಡೋಕ್ಕಾಗೋದಿಲ್ಲ, ಈ ಕೂಡಲೇ ಖಾಲಿ ಮಾಡಿಸಿ ಅಂತ ಹೇಳ್ತಿರಲ್ಲ. ಇದು ರಾವಣ ರಾಜ್ಯನ? ಇದು ಪ್ರಜಾಪ್ರಭುತ್ವನ? ಯಾವ ರಾಜ್ಯ ಇದು? ಯಾವ ಕಾನೂನಲ್ಲಿ ಇದೆ? ಯಾಕೆ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ? ಮತ್ತೆ ಮತ್ತೆ ಯಾಕೆ ರಾಮನಗರದಲ್ಲಿ ಈ ತರ ಸಾರ್ವಜನಿಕರ ಮೇಲೆ, ಬಡವರು ಬಗ್ಗರ ಮೇಲೆ ದೌರ್ಜನ್ಯಗಳು ನಡೀತಾವೆ? ನಾವೇನು ಅಭಿವೃದ್ಧಿ ಮಾಡ್ಬೇಡಿ, ಒಂದ್ ನಿಮಿಷಪ್ಪ, ಅಭಿವೃದ್ಧಿ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ ನಾವ್ ಹೇಳ್ತಾ ಇರೋದು ಒಂದು ರೀತಿ ನೀತಿ ಇದೆ. ಈ ಸಂವಿಧಾನದ ಕೆಳಗೆ ಒಂದು ಡೆಮಾಲಿಷನ್ ಮಾಡಬೇಕು ಅಂದ್ರೆ ಅವ್ರಿಗೆ ನೀವು ನೋಟಿಸ್ ಕೊಟ್ಟು ಅವರಿಂದ ನೀವು ಎಕ್ಸ್ಪ್ಲನೇಷನ್ ತಗೊಂಡು ಅವ್ರಿಗೆ ಕಾಲಾವಕಾಶ ಕೊಟ್ಟು ಪರ್ಯಾಯವಾಗಿ ಏನ್ ವ್ಯವಸ್ಥೆಗಳನ್ನ ನೀವು ಮಾಡ್ತೀರಾ ಅಂತ ಜನಸಾಮಾನ್ಯರಿಗೆ ಎಕ್ಸ್ಪ್ಲೇನ್ ಮಾಡಿ ಅವರ ಒಂದು ಸಮ್ಮತಿ ಅನ್ನೋದಕ್ಕಿಂತ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ನೀವು ಅಭಿವೃದ್ಧಿ ಕೆಲಸ ಕೈ ಹಾಕ್ಬೇಕು, ಹೊಡೆದಾಕ್ಬೇಕು. ಏಕಾಏಕಿ 2 ಅವರಲ್ಲಿ ಬಂದ್ಬಿಟ್ಟು ರಿಸರ್ವ್ಗಳನ್ನ ತಗೊಬಂದು ನೀವು ಈ ತರ ಹೊಡೆದಾಕ್ಬಿಟ್ರೆ ಯಾವ ರೀತಿ ಸಂವಿಧಾನ ಕನಕಪುರದಲ್ಲಿ ಆಗ್ಲಿ ಅಥವಾ ರಾಮನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. 30 ವರ್ಷದಿಂದ ಅಂಗಡಿ ಇಟ್ಟಿದೀವಿ, ಹೊಡಿಬೇಕಾದ್ರೆ ನಮ್ಗೊಂದು ನೋಟಿಸ್ ಕೊಟ್ಟಿಲ್ಲ, ಮತ್ತೆ ಬಂದು ಹೇಳಲಿಲ್ಲ, ಏನಿಲ್ಲ. ಬಂದ್ರು 4 ಗಂಟೆಲಿ ಹೊಡಿಯಕ್ಕೆ ಬಂದ್ರು, ಅಡ್ಡಿ ಮಾಡಿ ನಿಲ್ಲಿಸ್ತು. ಆಮೇಲೆ ಏನ್ ಮಾಡಿದ್ರು, ತಿರ್ಗಾ 11 ಗಂಟೆಗೆ ಡಂಗೂರ ಸಾರಿಸಿದ್ರು. ಏನೇ ಅಲ್ಲಿ ಖಾಲಿ ಮಾಡಿಲ್ಲ ಅಂದ್ರೆ ಯಾರನ್ನು ಬಿಡಲ್ಲ, ಎಲ್ಲಾರನ್ನೂ ಅರೆಸ್ಟ್ ಮಾಡ್ತೀವಿ, ಒಳಗಡೆ ಹಾಕ್ತೀವಿ, ಯಾರು ಗಲಾಟೆ ಮಾಡ್ತಾರೋ ಯಾರು ಬಿಡ್ತಾರೋ ಏನ್ ಮಾಡ್ತೀವಿ ಅಂತ ಎಲ್ಲಾರ್ಗು ದೌರ್ಜನ್ಯ ಮಾಡಿದ್ರು. ನಾವು ಭಯ ಇರೋ ಸರ್ಕ್ ಏನ್ ಮಾಡ್ಬೇಕಾಗಿತ್ತು? ಏನೋ ಎತ್ಕೊಂಡು ಅವ್ರು ಭಯಕ್ಕೋಸ್ಕರ ಎತ್ಕೊಬಿಟ್ಟಿವಿ. ನಾವೇನೋ ನಮ್ ಜೀವನಕ್ಕೆ ಏನು ಇಲ್ಲ, ಆಧಾರ ಅದ್ ಬಿಟ್ರೆ ಇಲ್ಲ. ಮನೆ ಬಾಡಿಗೆ ಕಟ್ಟಕ್ಕಾಗಲ್ಲ, ನಾವು ಮಕ್ಕಳು ಸಾಕಾಗಲ್ಲ, ನಾವ್ ಇದ್ರಿಂದ ಜೀವನ ಮಾಡ್ತಾ ಇದ್ದ, ಬೇರೆ ಏನು ಇರ್ಲಿಲ್ಲ ನಮ್ಗೆ ಜೀವನಕ್ಕೆ. ನಾವು ಯಾವ ಹಣ ಆಸ್ತಿ ಏನು ಮಾಡಿಕೊಂಡಿಲ್ಲ, ನಾವ್ ಇದ್ರಲ್ಲಿ ಜೀವನ ಕಳೀತಾ ಇದ್ದಿದ್ದು 30 ವರ್ಷದಿಂದ. ರಾಮನಗರದಿಂದ ಆರೋಹಳ್ಳಿಗೆ ಏನು ಬಿಡದಿ ಮಾರ್ಗವಾಗಿ ಏನು ಬರ್ತಕ್ಕಂಥ ರಸ್ತೆ ಏನಿದೆ, ಆ ರಸ್ತೆಯ ಅಗಲೀಕರಣ ಜೊತೆಗೆ ಅಂಗಡಿ ಮಳಿಗೆಗಳ ಸ್ಥಳದಲ್ಲಿ ನೂತನವಾಗಿ ಕಟ್ಟಡವನ್ನು ಕಟ್ಟಬೇಕು. ತದನಂತರ ಟೆಂಡರ್ ಮೂಲಕ ಯಾರು ಅರ್ಹ ಫಲಾನುಭವಿಗಳಿಗೆ ಆ ಅಂಗಡಿಗಳನ್ನು ಬಾಡಿಗೆಗೆ ಕೊಡಬೇಕು. ಇದು ಪಟ್ಟಣ ಪಂಚಾಯಿತಿಗೆ ಆದಾಯದ ಮೂಲ ಆಗಬೇಕು. ಇದರಿಂದಾಗಿ ಆರೋಹಳ್ಳಿ ಪಟ್ಟಣದಲ್ಲಿ
ಅಭಿವೃದ್ಧಿಯನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಮಳಿಗೆಗಳನ್ನು ನಾವು ಒಡೆದಿದ್ದೇವೆ ಎನ್ನುವಂಥ ಒಂದು ಮಾಹಿತಿಯನ್ನು ಆರೋಹಳ್ಳಿಯ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಕೊಡ್ತಾರೆ. ಆದರೆ ಯಾವುದೇ ಒಂದು ಮಾಹಿತಿಯನ್ನು ಕೊಡದೆ ಏಕಾಏಕಿ ಬೀದಿ ಬದಿ ವ್ಯಾಪಾರವನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಂಥ ಜನರಿಗೆ ಈಗ ರಾತ್ರೋರಾತ್ರಿ ತಾವು ಏನು ದಿನನಿತ್ಯ ವ್ಯಾಪಾರ ವಹಿವಾಟನ್ನು ಮಾಡ್ತಾಯಿದ್ರು ಆ ಅಂಗಡಿಗಳನ್ನು ನೆಲಸಮ ಮಾಡಿ ಅವರ ಬದುಕಿಗೆ ಬೆಂಕಿ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಹೋರಾಟಗಾರರು ಇವತ್ತು ಆರೋಹಳ್ಳಿ ಪಟ್ಟಣದ ವೃತ್ತದಲ್ಲಿ, ಆರೋಹಳ್ಳಿಯ ಸರ್ಕಾರಿ ಬಸ್ ನಿಲ್ದಾಣದ ವೃತ್ತದಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ಮಾಡುವ ಮೂಲಕ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಕಿಡಿಕಾರಿದ್ದಾರೆ. ಅಂದರೆ ಇದು ಪ್ರಮುಖವಾಗಿ ಏನು ಆರೋಹಳ್ಳಿ ಪಟ್ಟಣ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಂತೆ ಇರುವಂಥ ಒಂದು ತಾಲೂಕಾಗಿದೆ. ಈಗ ಹೊಸದಾಗಿ ತಾಲೂಕು ರಚನೆ ಆದ ಬಳಿಕ ಹಲವು ರೀತಿಯ ಅಭಿವೃದ್ಧಿಗಳು ಆರೋಹಳ್ಳಿಯಲ್ಲಿ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿಯ ದೃಷ್ಟಿಯಿಂದ, ಅಭಿವೃದ್ಧಿಯ ಹೆಸರಿನಲ್ಲಿ ಬಡ ಜನರಿಗೆ ಸಂಕಷ್ಟವನ್ನು ತರುವಂಥ ನೀತಿ ನಿಯಮಗಳು ಯಾಕೆ ಎನ್ನುವಂಥ ಪ್ರಶ್ನೆ ಕೂಡ ಈಗ ಬಡ ಜನರು ಜೊತೆಗೆ ಏನು ಕೂಲಿ ಕಾರ್ಮಿಕರು ಹಾಗೆ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥ ಜನರಲ್ಲಿ ಈಗ ಪ್ರಶ್ನೆ ಎದ್ದಿದೆ. ಯಾಕಂದರೆ ಹಣ್ಣು, ತರಕಾರಿ, ಹೂವು ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಂಥ ಆರೋಹಳ್ಳಿ ಪಟ್ಟಣ ವ್ಯಾಪ್ತಿಯಲ್ಲಿ ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ರು, ಅಂಗಡಿ ಮಳಿಗೆಗಳನ್ನು ತೆರೆದಿದ್ರು, ಅವರ ಬದುಕು ಈಗ ಕಳೆದ 3 ದಿನಗಳಿಂದ ಬೀದಿಗೆ ಬಿದ್ದಂತಾಗಿದೆ. ಪೊಲೀಸರ ರಕ್ಷಣೆಯೊಂದಿಗೆ ಇಕ್ಬಾಲ್ ಹುಸೇನ್ ಅವರು ಏಕಾಏಕಿ ಅಂಗಡಿಗಳನ್ನು ತೆರವು ಮಾಡಿಸಿದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಈ ಒಂದು ಅಂಗಡಿ ಮಳಿಗೆಗಳ ಮಾಲೀಕರ ಹೋರಾಟಕ್ಕೆ BJPಯ ಮುಖಂಡರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇಕ್ಬಾಲ್ ಹುಸೇನ್ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಆರೋಹಳ್ಳಿಯ ಪಟ್ಟಣ ಪಂಚಾಯಿತಿಯ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ತಮ್ಮ ಕಚೇರಿಗೆ, ತಮ್ಮ ಕೊಠಡಿಗೆ ಬೀಗವನ್ನು ಜಡಿದು ಅವರು ಎಲ್ಲಿ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇಲ್ಲ. ಯಾವುದೇ ಒಂದು ಸೆಕ್ಷನ್ನ ಅಧಿಕಾರಿಗಳನ್ನು ಕಾಣಬೇಕು ಅಂದರೆ ಅಲ್ಲಿ ನಮಗೆ ಕಂಡಂಥದ್ದು ಖಾಲಿ ಚೇರ್ಗಳು. ಈ ನಿಟ್ಟಿನಲ್ಲಿ ರಾಮನಗರ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಅವರು ಈ ಬಗ್ಗೆ ಕಠಿಣ ಕ್ರಮವನ್ನು ವಹಿಸಬೇಕು ಎನ್ನುವಂಥ ಆಗ್ರಹ ಕೂಡ ಕೇಳಿಬರ್ತಾ ಇದೆ.